ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ಭರತ ಇನ್ನೇನು ಶ್ರೀರಾಮನನ್ನು ನೋಡಬಹುದು ಅನ್ನುವ ಸಂತೋಷದಲ್ಲಿ ಇದ್ದ, ಹೌದಲ್ಲ? ಈಗ ಶ್ರೀರಾಮನ ಬಗ್ಗೆಯೂ ಸ್ವಲ್ಪ ತಿಳಿದುಕೊಳ್ಳೋಣ. ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತೆಯರು ಚಿತ್ರಕೂಟದ ಪರ್ಣಶಾಲೆಯಲ್ಲಿ ಇರುವುದಕ್ಕೆ ಶುರು ಮಾಡಿ 1 ತಿಂಗಳೇ ಕಳೆದಿತ್ತು. ಆ 1 ತಿಂಗಳು ಸೀತಾರಾಮರ ವನವಾಸದಲ್ಲಿ ತುಂಬಾ ಸುಖಮಯವಾದ ಕಾಲ ಅಂತಾನೆ ಹೇಳಬೇಕು. ಪ್ರತಿದಿನ ಶ್ರೀರಾಮ ತನ್ನ ಹೆಂಡತಿ ಸೀತೆಗೆ ತುಂಬಾ ಸುಂದರವಾದ ಮತ್ತು ರಮ್ಯವಾದ ಪ್ರಕೃತಿ ಸೌಂದರ್ಯವನ್ನು, ಹಕ್ಕಿಗಳನ್ನು, ವನ್ಯ ಮೃಗಗಳನ್ನು ತೋರಿಸುತ್ತಾ ಆನಂದ ಪಡುತ್ತಿರುತ್ತಾನೆ ಶ್ರೀರಾಮ. ಅಲ್ಲಲ್ಲಿ ಹರಿಯುತ್ತಿರುವ ಝರಿಗಳಲ್ಲಿ ನೀರಾಡುತ್ತಾರೆ. ತಂಗಾಳಿಗೆ ಮೈಯೊಡ್ಡಿ ಹಕ್ಕಿಗಳ ಇಂಪಾದ ಕೂಗನ್ನು, ಚಿಲಿಪಿಲಿ ಶಬ್ದಗಳನ್ನು ಆನಂದದಿಂದ ಅನುಭವಿಸುತ್ತಾರೆ. ಮಂದಾಕಿನಿ ನದಿಯ ಮರಳು ದಿನ್ನೆಯಲ್ಲಿ ಕುಳಿತು ಹಂಸ ಸರಸಾದಿ ಪಕ್ಷಿಗಳನ್ನು, ಕಮಲ ಪುಷ್ಪಗಳ ಮಧ್ಯದಲ್ಲಿ ಜುಳುಜುಳು ನಾದದಿಂದ ಹರಿಯುತ್ತಿರುವ ಪ್ರವಾಹವನ್ನು ನೋಡಿ ರಸ ನಿಮಿಷಗಳನ್ನು ಸವಿಯುತ್ತಾರೆ. ಸಾರಸ ಅಂದ್ರೆ ಬಕ ಅಥವಾ ಕ್ರೇನ್ ಅಂತ. ವನ ವಿಹಾರದ ವೇಳೆಯಲ್ಲಿ ಸೀತೆ ಇಷ್ಟಪಟ್ಟ ಹೂವನ್ನೋ ಹಣ್ಣನ್ನೋ ಶ್ರೀರಾಮ ಕಿತ್ತು ತಂದು ಸೀತೆಗೆ ಕೊಡುತ್ತಾನೆ. ಸೀತೆಗೆ ಹೂಗಳು ಅಂದ್ರೆ ಪ್ರಾಣ. ಆಕೆ ಮಂದಹಾಸದಿಂದ ಮುಗುಳ್ನಗೆ ಬೀರುತ್ತಾ ಶ್ರೀರಾಮ ಕೊಡುವ ಹೂವುಗಳನ್ನು ತೆಗೆದುಕೊಳ್ತಾಳೆ. ಲಕ್ಷ್ಮಣ ರುಚಿ ರುಚಿಯಾದ ಹಣ್ಣುಗಳನ್ನು ತಂದು ಕೊಡುತ್ತಾನೆ. ಅವುಗಳನ್ನು ತಿಂದು ತೃಪ್ತರಾಗುತ್ತಾರೆ ರಾಮ ಸೀತೆಯರು. ಒಂದೊಂದು ಸಲ ಶ್ರೀರಾಮ ನಸುನಗುತ್ತಾ, ಜಾನಕಿ, ಧರ್ಮಾತ್ಮನಾದ ಲಕ್ಷ್ಮಣ, ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ನಿನ್ನಂತಹ ಹೆಂಡತಿ ಈ ಕಾಡಿನಲ್ಲಿಯೂ ನೀವಿಬ್ಬರು ನನ್ನ ಜೊತೆಯೇ ಇದ್ದೀರಿ. ನೀವಿಬ್ಬರು ಇರುವಾಗ ನನಗೆ ಅಯೋಧ್ಯೆಯಾಗಲಿ ರಾಜ ಐಶ್ವರ್ಯಗಳೆಲ್ಲ ತುಂಬಾ ಚಿಕ್ಕದಾಗಿ ಕಾಣಿಸತ್ತೆ. ನನಗೆ ಆ ಐಶ್ವರ್ಯ ಸಂಪತ್ತು ಯಾವುದೂ ಇಲ್ಲ ಅಂತ ನನಗೆ ಸ್ವಲ್ಪವೂ ದುಃಖವಿಲ್ಲ. ನೀವಿಬ್ಬರೇ ನನ್ನ ದೊಡ್ಡ ಸಂಪತ್ತು ಅನ್ನುತ್ತಾನೆ. ಹೀಗೆಯೇ ಆ ದಿನವೂ ಕೂಡ ರಾಮ, ಲಕ್ಷ್ಮಣ, ಸೀತೆಯರು ಮಂದಾಕಿನಿ ನದಿಯ ಸೌಂದರ್ಯವನ್ನು ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಾ ಆನಂದವಾಗಿ ಕುಳಿತಿದ್ದಾರೆ. ಲಕ್ಷ್ಮಣನು ತಂದು ಇರಿಸಿದ್ದ ರುಚಿ ರುಚಿಯಾದ ಆಹಾರವನ್ನು ಸವಿಯುತ್ತಾ ಇದ್ದಾರೆ ರಾಮ, ಸೀತೆಯರು. ದೂರದಲ್ಲಿ ಏನೋ ಗಲಾಟೆ ಶುರುವಾಯಿತು. ಜನರ ಕಾಲಿನ ತುಳಿತದಿಂದ ದೊಡ್ಡ ಮಣ್ಣಿನ ಧೂಳಿ ಪ್ರವಾಹ ಒಂದು ಗಾಳಿಯಲ್ಲಿ ತೇಲುತ್ತಾ ಇದೆ. ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳೆಲ್ಲ ಹೆದರಿ ಓಡಿ ಹೋಗುತ್ತಿವೆ. ಆಗ ರಾಮ ಲಕ್ಷ್ಮಣನನ್ನು ಕರೆಯುತ್ತಾನೆ. ಸೌಮಿತ್ರಿ ಅಂತ. ಸೌಮಿತ್ರಿ ಅಂದ್ರೆ ಸುಮಿತ್ರಾ ದೇವಿಯ ಮಗ ಸೌಮಿತ್ರಿ, ಲಕ್ಷ್ಮಣ ಅಂತ. ಸೌಮಿತ್ರಿ, ಅದೇನು ಅಷ್ಟೊಂದು ಗದ್ದಲ? ಪಾಪ, ಕಾಡಿನ ಪ್ರಾಣಿ ಪಕ್ಷಿಗಳೆಲ್ಲ ಹೆದರಿ ಓಡುತ್ತಿವೆ. ಯಾವುದಾದರೂ ರಾಜ ಬೇಟೆಗಾಗಿ ಬಂದಿರುವನೋ ಅಥವಾ ಯಾವುದಾದರೂ ಕ್ರೂರ ಪ್ರಾಣಿ ಬಂದಿರುವುದೋ? ಇದಕ್ಕೆ ಕಾರಣವೇನೋ ತಿಳಿಯುತ್ತಿಲ್ಲ. ಆ ಮರವನ್ನು ಹತ್ತಿ ನೋಡು ಅಂತ ಹೇಳಿದ ರಾಮ. ಲಕ್ಷ್ಮಣ ಸರಿ ಅಂತ ಅಲ್ಲಿ ಇರುವುದರಲ್ಲೇ ಅತಿ ಎತ್ತರದ ಮರವನ್ನೇ ಹತ್ತುತ್ತಾನೆ. ಮರ ಹತ್ತಿ ದೃಷ್ಟಿಯನ್ನು ದೂರದಲ್ಲಿ ಬೀರಿ ದಿಟ್ಟಿಸಿ ನೋಡಿದ. ಉತ್ತರ ದಿಕ್ಕಿನಲ್ಲಿ ದೊಡ್ಡದಾದ ಒಂದು ಸೈನ್ಯ ತಮ್ಮ ಕಡೆಗೆ ಸಾಗಿ ಬರುತ್ತಿದೆ. ಅದರಲ್ಲಿ ಇದ್ದ ಅಸಂಖ್ಯಾತ ಆನೆ, ಕುದುರೆಗಳು, ರಥಗಳು, ಕಾಲಾಳುಗಳು ಕಾಣುತ್ತಿದೆ. ಲಕ್ಷ್ಮಣನಿಗೆ ಯಾರೋ ನಮ್ಮ ಮೇಲೆ ದಂಡೆತ್ತಿ ಯುದ್ಧಕ್ಕೆ ಬರುತ್ತಿದ್ದಾರೆ ಅಂತ ಅನ್ನಿಸಿತು. ಮರದ ಮೇಲಿಂದಲೇ ಕೂಗಿಕೊಳ್ತಾನೆ ಲಕ್ಷ್ಮಣ, ಅಣ್ಣ, ನಾವು ಮಾಡಿದ ಅಗ್ನಿಹೋತ್ರದ ಅಗ್ನಿಯನ್ನು ಮೊದಲು ಆರಿಸಿಬಿಡು. ಹೊಗೆಯಾಡುವುದನ್ನು ನಿಲ್ಲಿಸು. ಅತ್ತಿಗೆ ಸೀತಾದೇವಿಯನ್ನು ಮೊದಲು ಒಂದು ಸುರಕ್ಷಿತವಾದ ಗುಹೆಯೊಳಗೆ ಕಳಿಸಿಬಿಡು. ಅಣ್ಣ, ಮೊದಲು ನೀನು ಕವಚಗಳನ್ನು ಹಾಕಿಕೋ, ಬಾಣವನ್ನು ಹೂಡು, ಯುದ್ಧಕ್ಕೆ ಸಿದ್ಧನಾಗು. ದೊಡ್ಡ ಸೈನ್ಯವೇ ನಮ್ಮ ಕಡೆ ಬರುತ್ತಿದೆ ಅಂತ ಮರದ ಮೇಲಿನಿಂದಲೇ ಗಾಬರಿಯಿಂದ ಕೂಗಿಕೊಂಡ ಲಕ್ಷ್ಮಣ. ಶ್ರೀರಾಮ ಮಾತ್ರ ಶಾಂತನಾಗಿಯೇ ನಗುತ್ತಾ ಇದ್ದಾನೆ. ಅವನ ಮಾತು ರಾಮನಿಗೆ ತಮಾಷೆ ಅನ್ನಿಸಿತು. ವತ್ಸ, ಆ ಸೈನ್ಯ ಯಾರದ್ದು ಇರಬಹುದು? ಸ್ವಲ್ಪ ಸರಿಯಾಗಿ ನೋಡು ಅಂತ ರಾಮ ಹೇಳ್ತಾನೆ. ಇನ್ನೂ ಸ್ವಲ್ಪ
ಸ್ವಲ್ಪ ದೃಷ್ಟಿಸಿ ನೋಡುತ್ತಾನೆ ಲಕ್ಷ್ಮಣ. ಈಗ ಹೇಳ್ತಾನೆ, ಅಣ್ಣ ನೋಡಿದೆ, ಗುರುತು ಸಿಕ್ಕಿತು, ಇಕ್ಷ್ವಾಕು ವಂಶದ ಧ್ವಜ ಕಾಣಿಸುತ್ತಿದೆ. ಸೈನ್ಯದ ಜೊತೆ ರಾಜ್ಯದ ಮೇಲೆ ದುರಾಸೆ ಉಳ್ಳವನಾದ ಆ ಕೈಕೇಯಿಯ ಮಗ ಭರತ ಬರುತ್ತಿದ್ದಾನೆ. ಅದಕ್ಕೆ ಶ್ರೀರಾಮ, ಅವೆಲ್ಲ ಇರಲಿ, ಮೊದಲು ನೀನು ಕೆಳಕ್ಕೆ ಇಳಿದು ಬಾ. ಭರತನೇ ಬರುತ್ತಿದ್ದಾನೆ ಅಂದ್ರೆ ಅವನು ಬಂದಿರುವ ಕಾರಣವನ್ನು ಮೊದಲು ತಿಳಿಯೋಣ ಅಂತ ಹೇಳಿದ ರಾಮ. ಲಕ್ಷ್ಮಣ ಸರಸರನೆ ಮರದಿಂದ ಕೆಳಗೆ ಇಳಿದು ಬಂದವನೇ ಮತ್ತೆ ರಾಮನ ಹತ್ತಿರ ಬಂದು ಹೇಳ್ತಾನೆ, ಅಣ್ಣ, ಆ ಕೈಕೇಯಿಯ ಮಗ ಸೇನೆಯ ಸಮೇತನಾಗಿಯೇ ಬರುತ್ತಿದ್ದಾನೆ. ಆ ಪಾಪಿ ನಮ್ಮನ್ನು ಕೊಂದು ತಾನೇ ಯಾವಾಗಲೂ ರಾಜನಾಗಿ ಮೆರೆಯಬೇಕು ಅಂತ ಅಂದುಕೊಂಡಿರಬಹುದು. ನಾವು ಬೇಗ ಧನುರ್ಧಾರಿಯಾಗಿ ಚಿತ್ರಕೂಟದಲ್ಲಿಯೇ ಇರುವ ಅತಿ ಎತ್ತರದ ಜಾಗಕ್ಕೆ ಹೋಗೋಣ. ಬರಲಿ ಆ ಕೈಕೇಯಿಯ ಮಗ. ನಮ್ಮೆಲ್ಲರ ದುಃಖಕ್ಕೆ ಕಾರಣ ಆಗಿರುವ ಆ ಭರತನನ್ನು ನಾನೇ ಕೊಂದು ಹಾಕುತ್ತೇನೆ. ಧರ್ಮವೇ ಇಲ್ಲದ ಅವನನ್ನು ಕೊಂದು ಹಾಕಿದರೆ ನನಗೇನು ಪಾಪ ಬರುವುದಿಲ್ಲ. ಅವನು ಸತ್ತರೆ ಅವನ ಅಮ್ಮ ಕುಳಿತು ಸಂಕಟದಿಂದ ಅಳುತ್ತಾಳೆ, ಅನುಭವಿಸಲಿ. ಪಾಪಿಗಳು ಸತ್ತರೆ ಈ ಭೂಮಿಯ ಭಾರವಾದರೂ ಕಡಿಮೆ ಆಗುತ್ತದೆ. ನನ್ನ ಕೋಪದ ಉರಿಯಿಂದಲೇ ಈ ಸೇನೆಯೆಲ್ಲ ಸುಟ್ಟು ಭಸ್ಮವಾಗುತ್ತಾರೆ ನೋಡು. ಈ ಸೈನ್ಯದ ರಕ್ತದಿಂದ ಈ ಚಿತ್ರಕೂಟವೇ ನೆಂದು ಹೋಗುತ್ತದೆ. ಈ ಭರತನನ್ನು ಅವನ ಸೈನ್ಯದ ಸಮೇತ ಸಂಹಾರ ಮಾಡುತ್ತೇನೆ. ನೀನು ಅಪ್ಪಣೆ ಕೊಡು ಸಾಕು, ಇನ್ನು ಮಿಕ್ಕಿದ್ದೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಅನ್ನುತ್ತಾನೆ ಲಕ್ಷ್ಮಣ. ಅದಕ್ಕೆ ಶ್ರೀರಾಮ ಹೇಳ್ತಾನೆ, ಆಗಿನಿಂದಲೂ ನಾನು ನೋಡುತ್ತಲೇ ಇದ್ದೇನೆ. ಸುಮ್ಮನೆ ರಾಜ್ಯ ರಾಜ್ಯ ಅಂತಲೇ ಬಡಬಡಿಸುತ್ತಾ ಇದ್ದೀಯಲ್ಲ. ರಾಜ್ಯದ ಮೇಲೆ ನಿನಗೆ ಅಷ್ಟೊಂದು ಆಸೆ ಇದ್ದರೆ ಹೇಳು, ಭರತನಿಗೆ ಹೇಳಿ ರಾಜ್ಯವನ್ನು ನಿನಗೇ ಕೊಡಿಸಿ ಬಿಡುತ್ತೇನೆ. ಭರತನ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಹೇಳಿದರೆ ಅವನು ಮತ್ತೆ ಏನನ್ನೂ ಮಾತನಾಡದೆ ರಾಜ್ಯವನ್ನೆಲ್ಲ ನಿನಗೆ ಒಪ್ಪಿಸಿ ಬಿಡುತ್ತಾನೆ. ಯಾರನ್ನು ಪಾಪಿ ಅಂತ ಹೇಳುತ್ತಾ ಇರುವೆ ನೀನು? ನೀನೇ ರಾಜ್ಯವಾಳಿಕೊಂಡು ರಾಜನಾಗಿರು. ಭರತನೇ ನನ್ನ ಜೊತೆ ಇಲ್ಲಿಯೇ ಇರಲಿ. ಸ್ವತಃ ಭರತನೇ ಇಲ್ಲಿಗೆ ಬರುತ್ತಿರುವಾಗ ಕತ್ತಿ, ಕವಚ, ಬಿಲ್ಲು, ಬಾಣ, ಧನಸ್ಸು ಹಿಡಿದು ನಾವೇನು ಮಾಡಬೇಕು? ಅವನನ್ನು ಕೊಂದು ರಾಜ್ಯ ನಮ್ಮದೇ ಅಂತ ಮಾಡಿಕೊಳ್ಳಬೇಕೆ? ಬಂಧುಗಳನ್ನು ಕೊಂದು ಅದರಿಂದ ಬರುವ ಸಂಪತ್ತನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯವಿಲ್ಲ. ಅದು ವಿಷ ಮಿಶ್ರಿತ ಅನ್ನದ ಹಾಗೆ. ನಮ್ಮನ್ನು ವಿಷ ಸುಮ್ಮನೆ ಬಿಡುವುದಿಲ್ಲ. ಆ ವಿಷ ನಮ್ಮನ್ನು ದುಃಖಕ್ಕೆ ತಳ್ಳುತ್ತದೆ, ನಮ್ಮನ್ನೇ ಬಲಿ ತೆಗೆದುಕೊಂಡು ಬಿಡುತ್ತದೆ. ಈ ರಾಜ್ಯ ಬೇಕೇ ಬೇಕು, ನಾನೇ ರಾಜನಾಗಬೇಕು ಅಂತ ನಾನು ಯಾವತ್ತೂ ಆಸೆ ಪಟ್ಟವನೇ ಅಲ್ಲ. ನಾನು ರಾಜನಾಗಿದ್ದರೂ ನನ್ನ ತಮ್ಮಂದಿರ ಸುಖಕ್ಕಾಗಿಯೇ ರಾಜನಾಗುತ್ತಿದ್ದೆ. ಅದು ಬಿಟ್ಟು ನನ್ನ ಸಂತೋಷಕ್ಕಾಗಿಯೇ ನಾನು ರಾಜನಾಗಲು ಒಪ್ಪಿರಲಿಲ್ಲ. ಹೀಗಿರುವಾಗ ಭರತನನ್ನು ಕೊಂದು ಆ ರಾಜ್ಯವನ್ನು ನನ್ನದಾಗಿ ಮಾಡಿಕೊಳ್ಳಬೇಕೇ? ಹೇಳು, ಭರತ ಎಷ್ಟು ಪ್ರೀತಿ ವಾತ್ಸಲ್ಯ ಇರುವವನು ಅಂತ ನಿನಗೆ ಗೊತ್ತಿಲ್ಲವೇ? ಅವನು ಯಾರಿಗಾದರೂ ತೊಂದರೆ ಕೊಟ್ಟಿದ್ದಾನೆಯೇ? ಅವನನ್ನೇ ಸಂದೇಹದಿಂದ ನೋಡುವುದು ಯಾವ ನ್ಯಾಯ? ನೀನು ಇನ್ನು ಅವನ ವಿಚಾರದಲ್ಲಿ ಕೆಟ್ಟದಾಗಿ ಮಾತನಾಡಬೇಡ. ರಾಜ್ಯ ಬೇಕೇ? ಹೇಳು, ನಾನು ಭರತನ ಜೊತೆ ಮಾತನಾಡುತ್ತೇನೆ ಅಂತ ಹೇಳಿದ ರಾಮ. ಅಣ್ಣನ ಮಾತುಗಳನ್ನು ಕೇಳಿ ಲಕ್ಷ್ಮಣನಿಗೆ ತುಂಬಾ ನಾಚಿಕೆಯಾಯಿತು. ದೇಹ ಕುಗ್ಗಿಸಿ ತಲೆ ತಗ್ಗಿಸಿ ಲಕ್ಷ್ಮಣ ನಿಂತುಕೊಂಡ. ಲಕ್ಷ್ಮಣನಿಗೆ ಏನು ಅಂದ್ರೆ ಅಣ್ಣನಿಗೆ ತೊಂದರೆಯಾಗಬಾರದು ಅನ್ನುವ ಭಯದಲ್ಲಿ ದುಡುಕಿ ಬೇಗ ಕೋಪಗೊಳ್ಳುತ್ತಾನೆ. ಲಕ್ಷ್ಮಣನ ಸಿಟ್ಟಿನ ಮಾತುಗಳನ್ನು ಕೇಳಿಕೊಂಡು ರಾಮ ಯುದ್ಧ ಮಾಡಿದ್ದರೆ ಎಷ್ಟೊಂದು ಅನಾಹುತ ಆಗಿಬಿಡುತ್ತಿತ್ತು. ದುಡುಕಿ ಯಾವುದೇ ನಿರ್ಧಾರ ಮಾಡಬಾರದು ಅಂತ ತಿಳಿಯುವುದಕ್ಕೆ ಒಂದು ನಿಜ ಜೀವನದ ಸಣ್ಣ ಘಟನೆಯನ್ನು ನೋಡೋಣ. ಇದರ ಶೀರ್ಷಿಕೆ ಟೈಟಲ್ ಏನು ಅಂದ್ರೆ ಆತುರದ ಹೆಜ್ಜೆ ಕತ್ತಲಾದ ಬದುಕು ಅಂತ. ಒಬ್ಬ 25 ವರ್ಷದ ಹೆಣ್ಣು ಹುಡುಗಿ ಅಳುತ್ತಾ ಕುಳಿತಿದ್ದಾಳೆ ಪಾರ್ಕಿನ ಮುಂದೆ. 8 ವರ್ಷದ ಒಂದು ಹೆಣ್ಣು ಮಗು ಕೂಡ ಇದೆ ಅವಳ ಜೊತೆಯಲ್ಲಿ. ವಿಚಾರಿಸಿದೆ, ಯಾಕೆ ಅಳುತ್ತಿರುವೆ ಅಂತ. ಅವಳು ತಲೆ ಎತ್ತಿ ನೋಡಿ, ಮೇಡಮ್, ನನ್ನ ಗುರುತು ಸಿಗ್ಲಿಲ್ವೇ? ನಾನು ನಿಮ್ಮ ಮನೆಗೆ ಟ್ಯೂಷನ್ಗೆ ಬರುತ್ತಿದ್ದೆ. ನಾನು ರೀತು ಅಂತ ಹೇಳ್ತಾಳೆ. ಈಗ ನೆನಪಾಯ್ತು. ಏನಾಯ್ತು ನಿನಗೆ ಅಂತ ಕೇಳಿದೆ. ಮೇಡಮ್, ನೀವು
ಬರಿಯ ಟ್ಯೂಷನ್ ಹೇಳಿಕೊಡ್ತಾ ಇರ್ಲಿಲ್ಲ, ಜೀವನದ ಪಾಠವನ್ನೂ ಹೇಳಿಕೊಡ್ತಾ ಇದ್ರಿ. ಓದುವ ವಯಸ್ಸಿನಲ್ಲಿ ಗುರಿ ತಪ್ಪಬಾರದು, ಪ್ರೀತಿ ಪ್ರೇಮ ಅಂತೆಲ್ಲ ಸಂಸಾರ ಮಾಡೋಕೆ ಹೋಗಬಾರದು, ತಂದೆ ತಾಯಿಯರ ಮರ್ಯಾದೆ ಹೋಗುವ ಯಾವುದೇ ಕೆಲಸವನ್ನು ಮಾಡಬಾರದು, ದುರಾಭ್ಯಾಸಗಳನ್ನು ಇಟ್ಟುಕೊಳ್ಳಬಾರದು ಅಂತೆಲ್ಲ ಹೇಳುವುದರ ಜೊತೆಗೆ ದೇವರ ಕಥೆಗಳನ್ನು ನೀತಿ ಕಥೆಗಳನ್ನು ಹೇಳ್ತಾ ಇದ್ರಿ. ಆದರೂ ನಾನು ದಾರಿ ತಪ್ಪಿಬಿಟ್ಟೆ ಮೇಡಮ್. ಇಂತಹ ವಾತಾವರಣ ನಮ್ಮ ಮನೆಯಲ್ಲಿ ಇದ್ದು ನಮ್ಮ ತಂದೆ ತಾಯಿಯರು ಕೂಡ ಸಂಸ್ಕಾರದಿಂದ ನನ್ನನ್ನು ಬೆಳೆಸಿದ್ದರೆ ನಾನು ಈ ದಿನ ಇಷ್ಟು ಕಷ್ಟ ಅನುಭವಿಸುತ್ತಿರಲಿಲ್ಲ. ಯಾಕೆ ಅಂದ್ರೆ ಮನೆಗೆ ಹೋದ ತಕ್ಷಣ ನಮ್ಮ ಮೂಡ್ ಚೇಂಜ್ ಆಗ್ಬಿಡ್ತಾ ಇತ್ತು. ಟಿವಿ ಮೊಬೈಲ್ ನಲ್ಲಿ ಬೇಡದ ಪ್ರೋಗ್ರಾಮ್ ನೋಡ್ಕೊಂಡು ಪ್ರೀತಿ ಪ್ರೇಮದ ಗುಂಗಿನಲ್ಲೇ ಇರ್ತಾ ಇದ್ದೆ ಅಂದ್ಲು. ಅದಕ್ಕೆ ನನಗೆ ಆಶ್ಚರ್ಯ ಆಯ್ತು. SSLC ನಲ್ಲಿ 95% ಬಂದ ಹುಡುಗಿ ಅವಳು. ಡಾಕ್ಟರ್ ಆಗುವ ಕನಸು ಕಂಡಿದ್ದಳು. ಏನಾಯ್ತು ಸರಿಯಾಗಿ ಹೇಳು ಅಂದೆ. SSLC ಆದ ಮೇಲೆ ನಾನು ಒಬ್ಬ ಹುಡುಗನನ್ನ ಲವ್ ಮಾಡಿದೆ. ಮನೆಯವರಿಗೆ ತಿಳಿಸದೆ ಅವನ ಜೊತೆ ಓಡಿ ಹೋದೆ. ಮಗುವು ಆಯ್ತು. 10 ವರ್ಷದಿಂದ ಜೊತೆಯಲ್ಲೇ ಇದ್ವಿ. ಅವನು ನನ್ನನ್ನು ಮದುವೆ ಕೂಡ ಆಗಲಿಲ್ಲ. ಈಗ ಬೇರೆ ಹುಡುಗಿಯನ್ನು ಮದುವೆ ಆಗ್ತೀನಿ ಅಂತಾನೆ. ನಾನು ಮನೆ ಬಿಟ್ಟು ಬಂದ ಮೇಲೆ ಪೊಲೀಸರು ನನ್ನನ್ನು ಹುಡುಕಿ ನಮ್ಮ ತಂದೆ ತಾಯಿಯರನ್ನು ಕರೆಸಿದ್ದರು. ನಮ್ಮಿಬ್ಬರನ್ನು ಇವರು ಬೇರೆ ಮಾಡಿಬಿಡುತ್ತಾರಲ್ಲ ಅಂತ ಅವರಿಬ್ಬರಿಗೂ ನನಗೂ ಸಂಬಂಧ ಇಲ್ಲ ಅಂದುಬಿಟ್ಟೆ. ನನ್ನ ಮೇಲಿನ ಪ್ರೀತಿಯಿಂದ ತಂದೆ ತಾಯಿಯರು ಅಳುತ್ತಾ ಇದ್ದರು. ಅದು ನನ್ನ ಕಿವಿಗೆ ಬೀಳಲೇ ಇಲ್ಲ. ಅವರಿಗೆ ಕಣ್ಣೀರು ಹಾಕಿಸಿದ್ದಕ್ಕೆ ಇವತ್ತು ನಾನು ಕಣ್ಣೀರು ಹಾಕುತ್ತಾ ಇದ್ದೇನೆ ಅಂತ ನನಗೆ ಇವತ್ತು ಅರ್ಥ ಆಗಿದೆ ಮೇಡಮ್ ನೀವು ಅವನ ಹತ್ತಿರ ಮಾತನಾಡಿ ನನ್ನನ್ನೇ ಮದುವೆ ಆಗುವಂತೆ ಹೇಳಿ ಪ್ಲೀಸ್, ನನಗೆ ಹೆಲ್ಪ್ ಮಾಡ್ತೀರಾ ಅಂದ್ಲು. ಈಗ ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳು. ನಾನು ಹೇಳಿದ ಈ ಮಾತು ನಿನಗೆ ಅರ್ಥ ಆಯ್ತು ಅಂದ್ರೆ ನಾನು ಏನು ಹೇಳಿದ್ರೂ ನಿನಗೆ ಅರ್ಥ ಆಗತ್ತೆ. ಸೇ ಥ್ಯಾಂಕ್ಸ್ ಟು ದ ಕ್ಲೋಸ್ಡ್ ಡೋರ್ಸ್. ಮುಚ್ಚಿ ಹೋದ ಬಾಗಿಲುಗಳಿಗೆ ಧನ್ಯವಾದಗಳನ್ನು ಹೇಳು. ಪೀಡೆ ಪಿಶಾಚಿ 10 ವರ್ಷದಲ್ಲಿಯೇ ಹೋಯ್ತು. ನಿನ್ನನ್ನು ಸರ್ವನಾಶ ಮಾಡುವುದಕ್ಕೆ ಮುಂಚೆ ಹೋಗುತ್ತಿದ್ದೇನೆ ಅನ್ನುತ್ತದಲ್ಲ, ಹೋಗಲಿ ಬಿಡು ಅಂದೆ. ಇಲ್ಲ ಮೇಡಮ್, ನಾನು ಅವನನ್ನು ತುಂಬಾ ಪ್ರೀತಿಸಿ ಬಿಟ್ಟೆ ಮೇಡಮ್ ಅಂದ್ಲು. ಆ ಹುಡುಗ ಸಂಪಾದನೆ ಮಾಡುತ್ತಾ ಇರಲಿಲ್ಲವೇ ಅಂತ ಕೇಳಿದೆ. ಇಲ್ಲ ಮೇಡಮ್, ನಾನು ಮಾತ್ರ ಸಂಪಾದಿಸ್ತಾ ಇದ್ದೆ. ನಮ್ಮ ಮನೆಯ ಖರ್ಚಿಗೆಲ್ಲ ನಾನೇ ದುಡ್ಡು ಕೊಡುತ್ತಾ ಇದ್ದೆ ಅಂತಾಳೆ. ಈ ಕಳೆದ 10 ವರ್ಷಗಳಲ್ಲಿ ನೀನು ಅವನಿಗೆ ಎಷ್ಟು ದುಡ್ಡು ಕೊಟ್ಟಿರಬಹುದು ಅಂತ ಕೇಳಿದೆ. ಮೇಡಮ್, ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇದುವರೆವಿಗೂ ನಾನು ಅವನಿಗೆ 30 ಲಕ್ಷಗಳನ್ನು ಕೊಟ್ಟಿದ್ದೇನೆ ಮೇಡಮ್. ಒಂದೇ ಒಂದು ರೂಪಾಯಿ ಕೂಡ ನನ್ನ ಹತ್ತಿರ ಇಲ್ಲ. ನಾನು ಈ ಮಗುವನ್ನು ಇಟ್ಟುಕೊಂಡು ಹೇಗೆ ಬದುಕು ನಡೆಸುವುದು ಅಂತ ಜೋರಾಗಿ ಅಳ್ತಾಳೆ ಪಾಪ. ಓ ದೇವರೇ, ಅಷ್ಟೊಂದು ದುಡ್ಡು ಕೊಟ್ಟು ಬಿಟ್ಟೆಯಾ? ಸರಿ, ನಿನ್ನ ಜೀವನದಿಂದ 4 ಜನಕ್ಕೆ ಒಳ್ಳೆಯ ಮೆಸೇಜ್ ಆದರೂ ಸಿಗಲಿ. ಅದಕ್ಕಾಗಿಯಾದರೂ ನೀನು ಇದಕ್ಕೆ ಉತ್ತರ ಕೊಡಬೇಕು. ಹೇಳು. ಅವನು ಸಂಪಾದಿಸಲಿಲ್ಲ, ಮದುವೆನೂ ಆಗಲಿಲ್ಲ. ಅವನಲ್ಲಿ ನೀನು ಏನು ನೋಡಿ ಅಷ್ಟೊಂದು ಇಷ್ಟಪಟ್ಟೆ ಅಂತ ಕೇಳಿದೆ. ಅಪ್ಪ ಅಮ್ಮ ಇಬ್ಬರೂ ದುಡಿಯೋಕೆ ಹೋಗ್ತಾರೆ. ನನ್ನ ಜೊತೆ ಪ್ರೀತಿಯಿಂದ ಮಾತನಾಡಿಸುವವರು ಇಲ್ಲ. ಸ್ಕೂಲ್ ಆಯ್ತಾ, ಟ್ಯೂಷನ್ ಆಯ್ತಾ, ಮಾರ್ಕ್ಸ್ ಎಷ್ಟು ಬಂತು, ಇಷ್ಟೇ ಅವರಿಗೆ ಬೇಕಾಗಿರೋದು. ಹೀಗೆಯೇ ಒಂದು ದಿನ ಮನೆಯ ಮುಂದೆ ನಿಂತಿದ್ದೆ. ಯಾರೂ ಕೇಳಲಿಲ್ಲ ಮೇಡಮ್. ಅವನು ಕೇಳಿದ. ಹೌದೇ, ಅಂತದ್ದೇನು ಕೇಳಿದ ಅಂತ ನಾನು ಕೇಳಿದೆ. ಊಟ ಮಾಡಿದೆಯಾ ಅಂತ ಕೇಳಿದ ಮೇಡಮ್. ಏನು ಊಟ ಮಾಡಿದೆಯಾ ಅಂತ ಕೇಳಿದ್ದಕ್ಕೆ ನಿನ್ನ 10 ವರ್ಷಗಳನ್ನು ಅವನಿಗೆ ಕೊಟ್ಟು ಬಿಟ್ಟೆಯಾ? ನಿನ್ನ ಬಲಹೀನತೆ ಅನ್ನೋದು ಎಲ್ಲಿದೆ? ನಿನ್ನ ವೀಕ್ನೆಸ್ ಇರೋದು ಊಟದಲ್ಲಿ ಅಲ್ಲ. ನಿನ್ನ ವೀಕ್ನೆಸ್ ಇರೋದು ಊಟ ಆಯ್ತಾ ಅಂತ ಕೇಳುವವರು ಇಲ್ಲವಲ್ಲ ಅಂತ ನಿನ್ನ ಮನಸ್ಸು ಒದ್ದಾಡುತ್ತದೆ. ಊಟ ಆಯ್ತಾ? ನೀನು ನೋಡೋಕೆ ತುಂಬಾ ಚೆನ್ನಾಗಿದ್ದೀಯ, ನೀನು ಎಷ್ಟು ಒಳ್ಳೆಯವಳು ಅಂತೆಲ್ಲ ಹೊಗಳಿ ಬಿಟ್ರೆ ಮುಗಿದೇ ಹೋಯ್ತು. ಪ್ರೀತಿಯಲ್ಲೇ ಬಿದ್ದು ಬಿಡ್ತೀರಾ. ಗಂಡು ಮಕ್ಕಳಾದರೂ ಸರಿ, ಹೆಣ್ಣು ಮಕ್ಕಳಾದರೂ ಸರಿ. ಆ ವೀಕ್ನೆಸ್ ಅನ್ನು ಮೆಟ್ಟಿ ನಿಂತರೆ ಯಾರು ಏನು ಹೇಳಿದರು ಹೇ ಅಂತ ಬಾಯಿ ಬಿಟ್ಟುಕೊಂಡು ಕೇಳದೆ, ಏನು ಕೇಳಿದೆ? ಏನು? ನಾನು ಊಟ ಮಾಡಿದರೆ ಬಿಟ್ಟರೆ ನಿನಗೇನು? ನಾನು ಹೇಗಿದ್ದೇನೆ ಅಂತ ನನಗೆ ಗೊತ್ತು. ನೀನು ಹೇಳುವ ಅವಶ್ಯಕತೆ ಇಲ್ಲ. ಅದನ್ನು ಹೇಳೋದಕ್ಕೆ ನೀನು ನಮ್ಮಣ್ಣನೋ ತಂದೆಯೋ ಅಲ್ಲ. ನಾವು ಓದುವ ಮಕ್ಕಳು. ಇಂತಹ ಬೇಡದ ವಿಷಯವೆಲ್ಲ ನಮಗೆ ಯಾಕೆ ಬೇಕು ಅಂತ ಸ್ವಾಭಿಮಾನದಿಂದ ನೀನು ಅವತ್ತು ಕೇಳಿದ್ದಿದ್ರೆ ನಿನ್ನ ಜೀವನ ಇವತ್ತು ಹೀಗೆ ಆಗುತ್ತಾ ಇರಲಿಲ್ಲ. ನೀನು ಅಹಂಕಾರದಿಂದ ಮೆರೆಯಬೇಕು ಅಂತ ನಾನು ಹೇಳು
ಹೇಳುತ್ತಿಲ್ಲ. ನಮ್ಮ ಗುರಿ ಮತ್ತು ಸ್ವಾಭಿಮಾನವನ್ನ ನಾವು ಯಾವತ್ತೂ ಬಿಟ್ಟು ಕೊಡಬಾರದು ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಟೆಲ್ಲಿಂಗ್ ಯು ಟು ಲಿವ್ ವಿತ್ ಅರೋಗೆನ್ಸ್, ಬಟ್ ನೆವರ್ ಗಿವ್ ಅಪ್ ಯೋರ್ ಗೋಲ್ಸ್ ಅಂಡ್ ಸೆಲ್ಫ್ ರೆಸ್ಪೆಕ್ಟ್. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ, ಯಾರನ್ನೂ ಬಲವಂತವಾಗಿ ನಮ್ಮ ಜೀವನದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ನಾನು ಬುದ್ಧಿ ಹೇಳಿ ನಿನ್ನನ್ನು ಮದುವೆ ಮಾಡಿಸಿದರೂ ಅವನು ಒಂದಲ್ಲ ಒಂದು ದಿನ ಓಡಿಯೇ ಹೋಗುತ್ತಾನೆ. ನಿನ್ನ ಮಗಳನ್ನಾದರೂ ಸಂಸ್ಕಾರವಂತಳಾಗಿ ಚೆನ್ನಾಗಿ ಬೆಳೆಸು. ಬೇರೆಯವರು ಬ್ರೈನ್ ವಾಶ್ ಮಾಡಿ ಅವಳನ್ನು ಹಾಳು ಮಾಡುವುದಕ್ಕೆ ಬಿಡಬೇಡ. ಒಳ್ಳೆಯ ವಿಷಯಗಳನ್ನು ಹೇಳಿಕೊಟ್ಟು ನೀನೇ ಬ್ರೈನ್ ವಾಶ್ ಮಾಡು. ಆಗ ನಿನ್ನ ದಾರಿ ಬಿಟ್ಟು ಅವಳು ಕದಲುವುದಿಲ್ಲ ಅಂತ ಸ್ವಲ್ಪ ಅಡ್ವೈಸ್ ಮಾಡಿದೆ. ಖಂಡಿತ ಮೇಡಮ್, ನನ್ನ ಹಾಗೆ ನನ್ನ ಮಗಳು ಹಾಳಾಗಬಾರದು. ನೀವು ಹೇಳಿದ ಹಾಗೆಯೇ ಬೆಳೆಸುತ್ತೇನೆ ಅಂತ ಮನೆಯ ಕಡೆ ಹೊರಟಳು ರೀತು. ಈ ಸಣ್ಣ ಘಟನೆಯಲ್ಲಿ ಪೇರೆಂಟ್ಸ್ಗೂ ಮೆಸೇಜ್ ಇದೆ, ಮಕ್ಕಳಿಗೂ ಮೆಸೇಜ್ ಇದೆ, ಹೌದಲ್ಲ? ಈಗ ರಸಪ್ರಶ್ನೆಯನ್ನು ನೋಡೋಣ. ಕಾಡಿನಲ್ಲಿ ರಾಮ, ಲಕ್ಷ್ಮಣ, ಸೀತೆಯರು ಹೇಗೆ ವಾಸಿಸುತ್ತಾ ಇದ್ದರು? ಪ್ರಶ್ನೆ 2, ಏನೋ ಗಲಾಟೆ ಆಗುತ್ತಿದೆ ಅಂದಾಗ ರಾಮ ಮತ್ತು ಲಕ್ಷ್ಮಣರ ಮಧ್ಯೆ ನಡೆದ ಮಾತುಕತೆ ಏನು? ಪ್ರಶ್ನೆ 3, ಇವತ್ತಿನ ನೀತಿ ಕಥೆ ಏನು? ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಕೂಡ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದಿಲ್ಲ. ನಾವು ನಮ್ಮ ಮಾಮೀಸ್ ಸ್ಟೋರೀಸ್ ನಲ್ಲಿ ವಿಷ್ಣು ಸಹಸ್ರನಾಮದ ಒಂದೊಂದು ವಿಷ್ಣುವಿನ ಹೆಸರಿಗೂ ಒಂದೊಂದು ಕಥೆಯನ್ನು ಹೇಳುತ್ತಿದ್ದೇವೆ. ವೇದ ಮತ್ತು ಉಪನಿಷತ್ತುಗಳಲ್ಲಿ ಬರುವ ಆ ಭಗವಂತನ ಬಗ್ಗೆ ಎಷ್ಟೋ ವಿಷಯಗಳನ್ನು ನಾವು ಈ ಕಥೆಗಳ ಮೂಲಕ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಎಪಿಸೋಡ್ 1 ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರುತ್ತೇವೆ. ಈಗಾಗಲೇ ಸಾಕಷ್ಟು ಎಪಿಸೋಡ್ಗಳು ರಿಲೀಸ್ ಆಗಿವೆ. ಎಲ್ಲವನ್ನು ನೀವು ಪ್ಲೇ ಲಿಸ್ಟ್ ನಲ್ಲಿ ಅಥವಾ ವಿಡಿಯೋಸ್ ನಲ್ಲಿ ನೋಡಿಕೊಳ್ಳಬಹುದು. ನಮಸ್ಕಾರ ಕೇಳುಗರೆ, ಧನ್ಯವಾದಗಳು. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.